ಎಲ್ರಿಗೂ ನಮಸ್ತೆ. ನಾನು ಶಿಲ್ಪಾ ಸುನೀಲ್. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ಕೊಂದಿಗೆ ನಿಮ್ಮ ಮುಂದೆ ನಾನಿದ್ದೀನಿ. ನಾನಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ದಾವಣಗೆರೆಯಲ್ಲಿರುವಂತಹ ಒಂದು ಲೈಬ್ರರಿಗೆ ಹೋಗ್ತಾ ಇದ್ದೀನಿ. ಏನಾದರೂ ಬುಕ್ಸ್ ಎಲ್ಲ ತೊಗೊಂಡು ಏನಾದರೂ ವಿಡಿಯೋಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಇಲ್ಲಿ ಲೈಬ್ರರಿಗೆ ಬಂದಿದ್ದೀನಿ. ಈ ಲೈಬ್ರರಿ ಇರೋದು ನಿಜಲಿಂಗಪ್ಪ ಲೇಔಟಲ್ಲಿ ಬರುತ್ತೆ ಈ ಲೈಬ್ರರಿ. ನಾನು ಒಂದು 8ರಿಂದ 10 ವರ್ಷಗಳ ಹಿಂದೆ ನಾನು ಇಲ್ಲಿ ಮೆಂಬರ್ ಆಗಿದೆ. ಕಾರ್ಡೆಲ್ಲ ಮಾಡಿಸ್ಕೊಂಡು ಬುಕ್ಸ್ ಎಲ್ಲ ಓದ್ತಾ ಇದ್ದೆ. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಬುಕ್ಸ್ ಎಲ್ಲ ತುಂಬಾ ಓದ್ತಾ ಇದ್ದೆ. ನನಗೇನೋ ಒಂದು ಬುಕ್ ಅಂದರೆ ತುಂಬಾ ಇಂಟ್ರೆಸ್ಟ್. ಇವಾಗಲೂ ಅಷ್ಟೇ ನನಗೆ ಬುಕ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಬುಕ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಅದರಲ್ಲಿರುವಂತಹ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಏನಾದರೂ ಹೊಸದಾಗಿ ನಾನು ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲದ ವಿಷಯದ ಬಗ್ಗೆ ತಿಳಿಸ್ಬೋದು, ಹಾಗೆ ನನಗೂ ಸಹ ಯಾವುದಾದ್ರೂ ಗೊತ್ತಿಲ್ಲದ ವಿಷಯ ಬಗ್ಗೆ ನಾನು ಸಹ ತಿಳ್ಕೊಬೋದು ಅಂತ ಅಂದ್ಕೊಂಡು ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 2 ಬುಕ್ಸ್ನ ತೊಗೊಂಬಂದಿದ್ದೀನಿ. ಲೇಖಕರಾದಂತಹ KV ಶ್ರೀನಿವಾಸ್ ಅವರ ದೇಗುಲ ದರ್ಶನ ಅಂತ ಸಂಪುಟ 1 ಹಾಗೆ ಸಂಪುಟ 2 ಬುಕ್ಸ್ ತೊಗೊಂಬಂದಿದ್ದೀನಿ. ಇದರಲ್ಲಿ ಸಂಪುಟ 1 ಇದರಲ್ಲಿ ಕರ್ನಾಟಕದ ದೇವಸ್ಥಾನಗಳ ಬಗ್ಗೆ ತುಂಬ ಚೆನ್ನಾಗಿ ಬ್ರೀಫಾಗಿ ಕೊಟ್ಟಿದ್ದಾರೆ. ಹಾಗೆ ಸಂಪುಟ 2 ಇದರಲ್ಲಿ ಭಾರತದಲ್ಲಿರುವಂತಹ ದೇವಸ್ಥಾನಗಳು ಅಂದರೆ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಮಾಹಿತಿಯೆಲ್ಲ ನೀಡಿದ್ದಾರೆ. ತುಂಬ ಚೆನ್ನಾಗಿದೆ ಇದು ನೋಡಿ. ಸಂಪುಟ 1 ಇದರಲ್ಲಿ ಕರ್ನಾಟಕದಲ್ಲಿರುವಂತಹ ದೇವಸ್ಥಾನಗಳ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ, ಬ್ರೀಫಾಗಿ ಹೇಳಿದ್ದಾರೆ. ಇಲ್ಲಿರುವ 2 ಪುಸ್ತಕದಲ್ಲಿ ಕರ್ನಾಟಕದಲ್ಲಿರುವ ದೇವಸ್ಥಾನಗಳ ಬಗ್ಗೆ ಹಾಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಹಾಗೆ ಪೂರಿ ಜಗನ್ನಾಥದಿಂದ ದ್ವಾರಕೆವರೆಗೆ ಇರುವಂತಹ ಎಲ್ಲ ದೇವಸ್ಥಾನಗಳ ಬಗ್ಗೆ ಹಾಗೆ ಎಲ್ಲ ತೀರ್ಥಕ್ಷೇತ್ರಗಳ ಬಗ್ಗೆ ಇವರು ತುಂಬ ಚೆನ್ನಾಗಿ ಮಾಹಿತಿ ನೀಡಿದ್ದಾರೆ. ಲೇಖಕರಾದಂತಹ ಶ್ರೀನಿವಾಸ್ ಅವರ ಪ್ರಕಾರ ಏನು ಹೇಳ್ತಾರೆ ಅಂದರೆ, ನಮ್ಮೆಲ್ರಿಗೂ ಒಂದೊಂದು ಧರ್ಮ ಇದೆ, ನಮ್ಮದೇ ಆದಂತಹ ಆಚಾರ ಇದೆ, ವಿಚಾರ ಇದೆ. ನಾವು ಹಿಂದೂಗಳು ದೇವಾಲಯಕ್ಕೆ ಹೋದರೆ ಮುಸ್ಲಿಮ್ಸರು ಮಸೀದಿಗೆ ಹೋಗ್ತಾರೆ, ಅದೇ ರೀತಿ ಕ್ರೈಸ್ತರು ಚರ್ಚಿಗೆ ಹೋಗ್ತಾರೆ, ಸಿಖ್ಖರು ಗುರುದ್ವಾರಕ್ಕೆ ಹೋಗ್ತಾರೆ, ಜೈನರು ಬಸದಿಗೆ ಹೋಗ್ತಾರೆ. ಹೀಗೆ ಅವರದೇ ಆದಂತಹ ರೀತಿಯಲ್ಲಿ ಎಲ್ಲರೂ ಪೂಜೆ ಮಾಡುವುದು ಕೊನೆಗೆ ಭಗವಂತನನ್ನೇ ಪೂಜೆ ಮಾಡ್ತಾರಂತೆ. ಅದಕ್ಕೋಸ್ಕರ ಯಾವುದೇ ಜಾತಿ ಧರ್ಮ ಇಲ್ಲದೆ ಕ್ರೈಸ್ತ, ಹಿಂದೂ, ಮುಸ್ಲಿಮ್ಸ್ ಈ ರೀತಿ ಎಲ್ಲ ದೇವರುಗಳ ದೇವಸ್ಥಾನಗಳ ಬಗ್ಗೆ ಇಲ್ಲಿ ಇವರು ವಿವರಣೆಯನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ಹೇಳಕ್ಕೆ ಹೊರಟಿರುವಂತಹ ದೇವಸ್ಥಾನ ಯಾವುದು ಅಂದರೆ ಒರಿಸ್ಸಾದಲ್ಲಿರುವಂತಹ ಪೂರಿ ಜಗನ್ನಾಥ ದೇವಸ್ಥಾನದ ಬಗ್ಗೆ ನಾನಿವತ್ತು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಈ ದೇವಸ್ಥಾನದ ಬಗ್ಗೆನೇ ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, 16ನೇ ತಾರೀಕು ಜುಲೈ 2026ನೇ ತಾರೀಕು ದಾವಣಗೆರೆಯಲ್ಲಿ 5ನೇ ಬಾರಿಗೆ ಪೂರಿ ಶ್ರೀ ಜಗನ್ನಾಥ ರಥಯಾತ್ರೆ ಮಹೋತ್ಸವ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಬನ್ನಿ ಹಾಗಾದರೆ ಒರಿಸ್ಸಾ ರಾಜ್ಯದಲ್ಲಿರುವಂತಹ ಪೂರಿ ಜಗನ್ನಾಥ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ನೀಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮೊದಲಿಗೆ ನಾನು ಪೂರಿ ಶ್ರೀ ಜಗನ್ನಾಥ ಸ್ವಾಮಿಯ ರಥಯಾತ್ರೆಯ ಮಹಿಮೆಯ ಬಗ್ಗೆ ಹೇಳ್ತೀನಿ. ರಥೇತು ವಾಮನಂ ದುಷ್ಟ್ವಾ ಪುನರ್ಜನ್ಮನ ವಿದ್ಯತೆ ಅಂದರೆ ಈ ಶ್ಲೋಕದ ಅರ್ಥ ಏನು ಅಂದರೆ, ರಥದ ಮೇಲೆ ಸವಾರನಾದ ಶ್ರೀ ಜಗನ್ನಾಥ ಸ್ವಾಮಿಯ ದರ್ಶನ ಮಾಡಿದರೆ ನಮಗೆ ಪುನರ್ಜನ್ಮವಿರುವುದಿಲ್ಲ ಅಂತೆ. ರಥದಲ್ಲಿರುವಂತಹ ಜಗನ್ನಾಥ ಸ್ವಾಮಿಯ ದರ್ಶನ ಮಾಡೋದ್ರಿಂದ ನಮಗೆ ಮುಕ್ತಿ ದೊರೆಯುತ್ತೆ ಅಂದರೆ ಮೋಕ್ಷ ದೊರೆಯುತ್ತೆ ಅಂತ ಈ ಶ್ಲೋಕದ ಅರ್ಥ ಇದೆ. ಇನ್ನು ಈ ರಥಯಾತ್ರೆಯ ಉದ್ಘಾಟನೆ ಹೇಗೆ ಮಾಡ್ತಾರೆ ಅಂದರೆ, ಸ್ವತಃ ಕಳಿಂಗ ರಾಜ್ಯದ ಮಹಾರಾಜರೇ ಬಂಗಾರದ ಪೊರಕೆಯನ್ನು ಇಟ್ಕೊಂಡು ಕಸಗೂಡಿಸಿ ರಥಯಾತ್ರೆಯನ್ನು ಉದ್ಘಾಟನೆ ಮಾಡ್ತಾರಂತೆ. ಈ ದೇವಸ್ಥಾನದಲ್ಲಿ 3 ಮೂರ್ತಿಗಳಿವೆ. ಅದರಲ್ಲಿ ಒಂದು ಪೂರಿ ಜಗನ್ನಾಥ ಸ್ವಾಮಿ ಹಾಗೆ ಅವರ ಸಹೋದರ ಅಂದರೆ ಅಣ್ಣನಾದಂತಹ ಬಲಭದ್ರ ಹಾಗೆ ಸಹೋದರಿಯಾದಂತಹ ಸುಭದ್ರಾದೇವಿಯ 3 ವಿಗ್ರಹಗಳಿವೆ. ಪ್ರಪಂಚದಲ್ಲಿ ಎಲ್ಲ ಕಡೆ ಎಲ್ಲ ದೇವರ ವಿಗ್ರಹಗಳು ಗ್ರಾನೈಟಿಂದ ಅಥವಾ ಲೋಹದಿಂದ ಮಾಡಿದರೆ ಈ ದೇವಸ್ಥಾನದಲ್ಲಿರುವಂತಹ ವಿಗ್ರಹ ಒಂದು ವಿಶೇಷ ಅಂತ ಹೇಳ್ಬೋದು. ಏನಂದರೆ ಇದನ್ನು ಕಟ್ಟಿಗೆಯಿಂದ ನಿರ್ಮಾಣ ಮಾಡಿದ್ದಾರೆ. ಈ ಜಗನ್ನಾಥ ದೇವರು ಮಹಾವಿಷ್ಣುವಿನ ಒಂದು ರೂಪ ಅಂತ ಹೇಳ್ಬೋದು. ಇಲ್ಲಿರುವ ಎಲ್ಲ ಮೂರ್ತಿಗಳನ್ನು ಬೇವಿನ ಮರದಿಂದ ಮಾಡಿದ್ದಾರೆ. ಜಗನ್ನಾಥ ಕಪ್ಪಗಿರುವ ಕಾರಣದಿಂದ ಇಲ್ಲಿ ಕಪ್ಪು ಬಣ್ಣದ ಬೇವಿನ ಮರವನ್ನು ಜಗನ್ನಾಥ ಮೂರ್ತಿಗೆ ಉಪಯೋಗ ಮಾಡಿದ್ದಾರೆ. ಹಾಗೆ ಬಲಭದ್ರ ಮತ್ತು ಸುಭದ್ರಾದೇವಿಯ ಮೂರ್ತಿಯನ್ನು ಸ್ವಲ್ಪ ತಿಳಿ ಬಣ್ಣದ ಕಟ್ಟಿಗೆಯಿಂದ ಮಾಡಿದ್ದಾರೆ. ಇಲ್ಲಿ ಬಳಸಿರುವಂತಹ ಕಟ್ಟಿಗೆಯೂ ಸಹ ವಿಶೇಷವಾಗಿದೆ. ಏನು ಅಂದರೆ, ನಾರಾಯಣನಿಗೆ 4 ಬಾಹು ಹೇಗಿರುತ್ತೋ ಅದೇ ರೀತಿ 4 ರೆಂಬೆಗಳಿರುವಂತಹ ಶಂಖ ಚಕ್ರ ಗುರುತುಗಳನ್ನು ಹೊಂದಿರುವ ಮರ ಇರಬೇಕಂತೆ. ಆ ಮರದ ಸಮೀಪ ನದಿ ಅಥವಾ ಸರೋವರ ಇರಬೇಕಂತೆ, ಮತ್ತು ಸ್ಮಶಾನನೂ ಇರಬೇಕಂತೆ.
ಮರದ ಸುತ್ತಲೂ ಬೆಟ್ಟಗಳಿರಬೇಕಂತೆ, ಮರದ ಬೇರಿನ ಹತ್ತಿರ ಹುತ್ತದಲ್ಲಿ ನಾಗ ಇರಬೇಕಂತೆ, ಮರದ ಮೇಲೆ ಯಾವುದೇ ರೀತಿಯಾದಂತಹ ಹಕ್ಕಿ ಗೂಡು ಕಟ್ಟಿರಬಾರ್ದಂತೆ, ಹಾಗೆ ಮರದ ಯಾವುದೇ ಭಾಗ ಕಡ್ದಿರಬಾರ್ದಂತೆ, ಮರದ ಸಮೀಪ ವರುಣ, ಸಹದ ಮತ್ತು ಬಿಲ್ವ ಮರ ಇರಬೇಕಂತೆ, ಹಾಗೆ ಮರದ ಸಮೀಪ ಶಿವಾಲಯ ಇರಬೇಕಂತೆ. ಇದನ್ನೆಲ್ಲ ಹುಡುಕಿ ಈ ರೀತಿಯಾದಂತಹ ಮೂರ್ತಿನ ಇವರು ತಯಾರು ಮಾಡ್ತಾರೆ. ಪ್ರತಿ 12 ವರ್ಷಕ್ಕೊಮ್ಮೆ ನವಕಲೇವರ ಅಂತ ಆಚರಣೆ ಮಾಡ್ತಾರೆ. ಆ ಸಮಯದಲ್ಲಿ ಹೊಸ ಪವಿತ್ರ ಮರಗಳಿಂದ ಮೂರ್ತಿಗಳನ್ನು ನಿರ್ಮಾಣ ಮಾಡ್ತಾರೆ. ಹಳೆಯ ಮೂರ್ತಿಯಲ್ಲಿರುವಂತಹ ದೈವಿಕ ತತ್ವವನ್ನು ಹೊಸ ಮೂರ್ತಿಗಳಿಗೆ ವರ್ಗಾವಣೆ ಮಾಡುವಂತಹ ವಿಶೇಷವಾದಂತಹ ಪದ್ಧತಿ ಇದಾಗಿರುತ್ತೆ. ಜಗನ್ನಾಥ ಅಂತ ಹೆಸರು ಬರೋದಕ್ಕೆ ಕಾರಣ ಏನು ಅಂದರೆ, ಇಲ್ಲಿ ಹೆಸರೇ ಸೂಚಿಸುವಂತೆ ಜಗದ ಒಡೆಯ ಅಂದರೆ ಜಗತ್ತನ್ನು ಕಾಪಾಡುವಂತಹ ದೇವರು ಅಂತ ಅರ್ಥ. ಇನ್ನು ದೇವಸ್ಥಾನದ ಮಹಾಪ್ರಸಾದದ ವಿಶೇಷತೆ ಏನು ಅಂತ ಹೇಳಿದರೆ, ಇಲ್ಲಿ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಅಡುಗೆ ಮನೆಯನ್ನು ಹೊಂದಿದೆ. ಇಲ್ಲಿ ಸುಮಾರು 500 ಜನ ಅಡುಗೆ ಭಟ್ರಿದ್ದಾರಂತೆ, 300 ಸಹಾಯಕರು ಇದ್ದಾರೆ. ಹಾಗೆ ಇಲ್ಲಿ 56 ಬಗೆಯ ಮಹಾಪ್ರಸಾದಗಳನ್ನು ತಯಾರಿಸ್ತಾರೆ. ಪ್ರತಿನಿತ್ಯ 6 ಬಾರಿ ವಿವಿಧ ಬಗೆಯ ಪ್ರಸಾದವನ್ನು ಇಲ್ಲಿ ತಯಾರು ಮಾಡ್ತಾರೆ. ಇಲ್ಲಿ ಗಡಿಗೆಯಲ್ಲಿ ಪ್ರಸಾದ ತಯಾರು ಮಾಡ್ತಾರೆ. ಒಮ್ಮೆ ಉಪಯೋಗಿಸಿದಂತಹ ಪಾತ್ರೆನ ಮತ್ತೆ ಇವರು ಬಳಸೋದಿಲ್ಲ. ಈ ಪಾಕಶಾಲೆಯಲ್ಲಿ 752 ಒಲೆಗಳು ಇರ್ತಾವಂತೆ. ನೈವೇದ್ಯ ಮಾಡಲು ಒಂದರ ಮೇಲೆ ಒಂದರಂತೆ 9 ಮಡಿಕೆಗಳನ್ನು ಇಟ್ಟು ಇವರು ಪ್ರಸಾದ ತಯಾರು ಮಾಡ್ತಾರೆ. ಹಾಗೆ ಮೇಲಿರುವ ಮಡಿಕೆಯಲ್ಲೇ ಮೊದಲು ಪ್ರಸಾದ ಸಿದ್ಧವಾಗಿರುತ್ತಂತೆ. ಸ್ವತಃ ಲಕ್ಷ್ಮೀ ದೇವಿಯೇ ಬಂದು ದೇವರಿಗೆ ಪ್ರಸಾದ ಸಿದ್ಧ ಮಾಡ್ತಾರೆ ಅಂತ ನಂಬ್ಕೊಂಡಿದ್ದಾರಂತೆ. ಅದಕ್ಕೋಸ್ಕರ ಈ ಪ್ರಸಾದವನ್ನು ಲಕ್ಷ್ಮೀ ಪಾಕ ಅಂತಲೂ ಕರೀತಾರೆ. ಈ ಪ್ರಸಾದ ತಯಾರಿಕೆಯಲ್ಲಿ ಟೊಮೊಟೊ, ಹೂಕೋಸು, ಬಟಾಣಿನ ಇವರು ಉಪಯೋಗಿಸಲ್ಲಂತೆ. ಹಾಗೆ 1 ಗಂಟೆಯಲ್ಲೇ 1 ಲಕ್ಷ ಜನ ಊಟ ಮಾಡುವಷ್ಟು ಪ್ರಸಾದವನ್ನು ಇವರು ತಯಾರು ಮಾಡ್ತಾರೆ. ಇನ್ನು ಈ ದೇವಸ್ಥಾನದ ಗೋಪುರದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಈ ದೇವಸ್ಥಾನದ ಎತ್ತರ 214 ಅಡಿ ಇದೆ. ಆದರೆ ಈ ಗೋಪುರದ ನೆರಳು ಭೂಮಿ ಮೇಲೆ ಕಾಣೋದೇ ಇಲ್ಲಂತೆ. ಈ ದೇವಸ್ಥಾನ ಸಮುದ್ರಕ್ಕೆ ಹತ್ತಿರವಾಗಿರೋದ್ರಿಂದ ದೇವಸ್ಥಾನದ ಒಳಗಡೆ ಹೋದರೆ ಯಾವುದೇ ರೀತಿಯ ಸಮುದ್ರದ ಅಲೆಗಳ ಶಬ್ದ ಕೇಳೋದಿಲ್ಲ. ಆದರೆ ದೇವಸ್ಥಾನದ ಹೊರಗಡೆ ಬಂದರೆ ಅಲೆಗಳ ಶಬ್ದ ಕೇಳುತ್ತೆ. ದೇವಸ್ಥಾನದ ಗೋಪುರದ ಮೇಲಿರುವ ಧ್ವಜ ಇದೆಯಲ್ಲ, ಇದು ಗಾಳಿಯು ಬೀಸುವ ವಿರುದ್ಧ ದಿಕ್ಕಿಗೆ ಇದು ಹಾರಾಡುತ್ತೆ. ಇನ್ನು ಈ ಗೋಪುರದ ಮೇಲಿರುವಂತಹ ಧ್ವಜ ಇದೆಯಲ್ಲ, ಇದನ್ನು ಪ್ರತಿನಿತ್ಯ ಬದಲಾಯಿಸ್ತಾರೆ. ಅಲ್ಲಿರುವಂತಹ ಸುದರ್ಶನ ಚಕ್ರನ ಇವರು ಸ್ವಚ್ಛಗೊಳಿಸಿ ಹಾಗೆ ಪೂಜೆ ಎಲ್ಲ ಮಾಡಿ ಆ ಧ್ವಜವನ್ನು ಇವರು ದಿನನಿತ್ಯ ಬದಲಾವಣೆ ಮಾಡ್ತಾರೆ. ಇನ್ನು ಈ ಸುದರ್ಶನ ಚಕ್ರದಲ್ಲಿ ಒಂದು ವಿಶೇಷತೆ ಇದೆ. ಏನು ಅಂದರೆ, ನಾವು ಯಾವ ಭಾಗದಲ್ಲಿ ನಿಂತ್ಕೊಂಡು ನೋಡಿದ್ರೂ ಈ ಸುದರ್ಶನ ಚಕ್ರ ನಮಗೆ ನೇರವಾಗಿಯೇ ಕಾಣುತ್ತೆ. ಈ ದೇವಸ್ಥಾನವು 12ನೇ ಶತಮಾನದಲ್ಲಿ ಅನಂತವರ್ಮ ಚೋಡಗಂಗದೇವ ಎಂಬ ರಾಜನಿಂದ ನಿರ್ಮಿತವಾಗಿದೆ. ಲಕ್ಷಾಂತರ ಮಂದಿ ಪ್ರವಾಸಿಗರು ವರ್ಷವಿಡೀ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಅದರಲ್ಲೂ ಈ ರಥೋತ್ಸವದ ವೇಳೆಯಲ್ಲಿ ಪ್ರವಾಸಿಗರ ಸಂಖ್ಯೆ ತುಂಬಾ ಜಾಸ್ತಿಯಾಗಿರುತ್ತೆ. ಈ ರಥೋತ್ಸವದ ವೇಳೆಯಲ್ಲಿ ಜಗನ್ನಾಥ, ಬಲಭದ್ರ ಹಾಗೂ ಸುಭದ್ರೆಯ ಮೂರ್ತಿಗಳನ್ನು ಶೃಂಗರಿಸಲ್ಪಟ್ಟು ರಥದಲ್ಲಿ ಕೂರಿಸಿ ಮೆರವಣಿಗೆಯನ್ನು ಕೊಂಡೊಯ್ಯಲಾಗುತ್ತೆ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಈ ರಥೋತ್ಸವವನ್ನು ನಡೆಸ್ಕೊಡ್ತಾರೆ. ಹಾಗೆ ಪ್ರತಿ ವರ್ಷವೂ ಹೊಸ ತೇರುಗಳು ಅಂದರೆ ಈ 3 ತೇರುಗಳು, ಜಗನ್ನಾಥ, ಬಲಭದ್ರ, ಸುಭದ್ರೆಯ 3 ತೇರುಗಳನ್ನು ಇವರು ತಯಾರಿಸ್ತಾರೆ. ಈ ವಿಡಿಯೋದಲ್ಲಿ ನಾನು ತಿಳಿಸಿರುವಂತಹ ಪ್ರಕಾರ ನಮ್ಮ ದಾವಣಗೆರೆಯಲ್ಲೂ ಸಹ ಈಗ ರಥಯಾತ್ರೆ ನಡೀತಾ ಇದೆ. ಇಲ್ಲಿ ಸಹ ಭಕ್ತಾದಿಗಳು ಎಲ್ಲ ಶುಚಿಯಾಗಿ 56 ವಿವಿಧ ಬಗೆಯ ನೈವೇದ್ಯವನ್ನು ತಯಾರಿಸಿ ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಈ ರಥಯಾತ್ರೆಯ ಮಹೋತ್ಸವದ ವಿಡಿಯೋನ ನಾನು ಆದಷ್ಟು ತೆಗೆಯೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಕಮೆಂಟು, ಲೈಕ್, ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.